90,000 ಫೈನ್ ಬಂದಿದೆ, 4,500 ಕಟ್ಟಿದ್ದೀವಿ. ಆದರೆ ಇದರ ಬೆನಿಫಿಟ್ ಕೊಟ್ಟಿರೋಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ. ಯಾರೋ AC ರೂಮಲ್ಲಿ ಕೂತ್ಕೊಂಡು ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರು ಫಸ್ಟ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಂಥ ಸ್ಮಾಲ್ ಸಿಟಿಗಳಲ್ಲಿ ಸಣ್ಣ ಸಿಗ್ನಲ್ ಜಂಪು, ಉದಾಹರಣೆ ಗೋಪಿ ಸರ್ಕಲ್ಲು, ಇದರಲ್ಲಿ ಫಸ್ಟ್ ಸ್ಟ್ರೈಟು ಲೆಫ್ಟು ಅಂತೆಲ್ಲ ಬೀಳುತ್ತೆ. ಇಂಥ ಎಲ್ಲ ಅವೈಜ್ಞಾನಿಕವಾಗಿರೋಂಥದ್ದನ್ನ ನೀವು AC ರೂಮಲ್ಲಿ ಕೂತ್ಕೊಂಡು ಮಿಸ್ಟರ್ ನಿತಿನ್ ಗಡ್ಕರಿ ಅವರೇ ಯಾರೋ ಅಧಿಕಾರಿಗಳು ಹೇಳಿದ್ರು ಅಂತ, ಬಾಮಮ್ಮ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಅಂತ ಕೇಳ್ಕೊಂಡು ಮಾಡಿದ್ರೆ ಇದನ್ನೇನು ಜ್ಞಾನವಂತರ? ಇದು ನೀವು ನಿಜವಾಗ್ಲೂ ಮಾಡ್ತಿರೋದು ಕೇಂದ್ರ ಸರ್ಕಾರ, ಇದು ಲೂಟಿ ಮಾಡೋಂಥ ಕಾರ್ಯಕ್ರಮ, ಜನಸಾಮಾನ್ಯರನ್ನು ಲೂಟಿ ಮಾಡ್ತಿರೋಂಥ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ 50%. ಏನು ಒಂದು ಸಿಗ್ನಲ್ ಜಂಪಿಗೆ 1000, ಹೆಲ್ಮೆಟ್ ಇಲ್ಲ ಅಂದರೆ ಹಾಕಿ, ನಾವೇನು ಬೇಡ ಅಂತ ಹೇಳಲ್ಲ. ಸಣ್ಣದು ಶಿವಮೊಗ್ಗ ಸಿಟಿ ಏನು ಭಾರಿ ದೊಡ್ಡದು ಬೆಂಗಳೂರು ಅಂಥದ್ದಲ್ಲ. ಸಣ್ಣ ಏರಿಯಾಕ್ಕೆ ಸಿಗ್ನಲ್ಗಳು, ಇಲ್ಲಿಂದ 600 ಮೀಟ್ರಿಗೆ ಇನ್ನೊಂದು ಸಿಗ್ನಲ್ ಇದೆ, ಅದರಲ್ಲೂ ಕರೆಕ್ಟಾದ ಪಾತ್ಗಳಿಲ್ಲ. ಇವರು ಮನಸೋ ಇಚ್ಛೆಗೆ ಬಂದು ಮಾಡಿದೆ. ಕೇಂದ್ರ ಸರ್ಕಾರ ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ದಂಡ ಕಟ್ಟಬೇಕಾದ್ರೆ ಕೇಳಿದ್ವಿ ಏನು ಅಂತ. ನೋಡಿದ್ರೆ ಸಿಗ್ನಲ್ ಜಂಪು, ಲೆಫ್ಟು ರೈಟು ಕಾರ್ನರು ಅಂತ ಹೇಳ್ತಾರೆ. ಮಿಸ್ಟರ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ದಯವಿಟ್ಟು ಹೇಳೋದು ಒಂಚೂರು ಗಮನ ಹರಿಸಿ. ಇದು ನೀವು ಮಾಡ್ತಿರೋದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಹಗಲು ದರೋಡೆ ಕಾರ್ಯಕ್ರಮ. ಇದು ನಿಮ್ಮ ಅಧಿಕಾರದಲ್ಲಿ ಸುಮ್ಮನೆ ಜನರು ಮೊದಲೇ ಇದು ಕಿಸೆಗೆ ದುಡ್ಡಿಲ್ಲ ಅಂಥ ಟೈಮಲ್ಲಿ ಈ ಥರದ್ದೆಲ್ಲ ಹಗಲು ದರೋಡೆ ಮಾಡಬೇಡಿ, ದಯವಿಟ್ಟು ನಿಲ್ಲಿಸಿ, ಇದ್ರ ಬಗ್ಗೆ ಗಮನ ಹರಿಸಿ. ಇದು ನಾವು 50% ಕಟ್ಟೋಗ್ತಿರೋದು ಏನು ರೀಸನ್ನು? 50% ನಮಗೂ ಲಾಭ ಸಿಗತ್ತೆ ಅಂತ. ಏನು ಸಿಗ್ನಲ್ ಜಂಪಿಗೆಲ್ಲ 1000, ಏನು ಇದು ನಿಜವಾಗ್ಲೂ ಅವೈಜ್ಞಾನಿಕವಾಗಿದೆ. ಇದನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು. ನಿತಿನ್ ಗಡ್ಕರಿ ಅವರೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸರ್ ಫೈನ್ ಕಟ್ತಾ ಇದ್ದೀವಿ ನಾವು. ನಮಗೆ ಅದೇನೋ ನಾವು ಒಂದು ಸ್ವಲ್ಪ ಇದಾಗಿರೋದ್ರಿಂದ, ಇನ್ನೂ ಸ್ವಲ್ಪ ನಮಗೆ ಹಬ್ಬಗಳೆಲ್ಲ ಬಂದಿರೋದ್ರಿಂದ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಟ್ರೆ ಸರ್ಕಾರ ನಮಗೆಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಒಂದೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಹೌದು ಸರ್, ಎಕ್ಸ್ಟ್ರಾ ಸಮಯ ಬೇಕು ನಮಗೆ. ಎಷ್ಟೋ ಮಾಡಿಕೊಟ್ರೆ ಭಾಳ ಒಳ್ಳೇದು ಸರ್, ಭಾಳ ಜನಕ್ಕೂ ಅನುಕೂಲ ಆಗುತ್ತೆ. ಹಾಂ, ಹಬ್ಬಗಳು ಮತ್ತು ಇದು ಗಣಪತಿ ಹಬ್ಬ, ಈದ್ ಮಿಲಾದ್ ಅವೆಲ್ಲ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಟ್ರೆ ತುಂಬ ಒಳ್ಳೇದು ಸರ್. ಸರ್ ನಮ್ಮದು ಫೈನಿಗೆ ನಮ್ಮ ಫ್ರೆಂಡ್ ಗಾಡಿದು ಅವ್ರ ನಂಬರ್ ಕೊಟ್ಟಿದ್ರು. ಆ್ಯಕ್ಚುಲಿ ಅವ್ರದ್ದು ಇಲ್ಲ ಅಂತ ಫೈನ್ ಕೇಳಿದೆ ನಾನೀಗ ಒಂದು ಸರ್ ಅಂತ. ಸುರೇಶ್ ಇಲಾಖೆಯು ವಾಹನಗಳ ಮೇಲಿನ ದಂಡವನ್ನು 50% ಆಗಿ ಕನ್ವರ್ಟ್ ಮಾಡಿ ಕಟ್ಟಿ ಅಂತ ಹೇಳಿತು. ಅದ್ರ ಪ್ರಕಾರ ನಾವು 50% ಆಗಿ ಈ ಒಂದು ಸೌಲಭ್ಯವನ್ನು ತೆಗೆದುಕೊಂಡು 50% ದಂಡವನ್ನು ನಾವು ಪಾವತಿಸೋದಕ್ಕೆ ಸಿದ್ಧವಾಗಿ ಬಂದು, ಇವತ್ತು ಕೊನೆಯ ದಿನ ಅಂಥೇಳಿ ನಾನು 1,750 ರೂಪಾಯಿ ದಂಡವನ್ನು ಪಾವತಿಸಿದ್ದೇನೆ. ಆದರೆ ಈ ದಂಡ ಪಾವತಿಸಿಕೊಳ್ಳುವ ಆ ಉಮೇದುಗಾರಿಕೆ ಇದೆಯಲ್ಲ ಪೊಲೀಸ್ ಇಲಾಖೆ, ಅದಕ್ಕೆ ಈ ನಾಗರಿಕರ ಹಕ್ಕು ಫುಟ್ಪಾತ್ ಅಂತ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಅದರ ಪ್ರಕಾರ 1 ತಿಂಗಳ ಹಿಂದೆ ನಮ್ಮ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಫುಟ್ಪಾತ್ ಅನ್ನು ಪಾದಚಾರಿಗಳ ಮಾರ್ಗವನ್ನು ಪಾದಚಾರಿಗಳಿಗಾಗಿ ತೆರವುಗೊಳಿಸುವ ಕಾರ್ಯವನ್ನು ಅತ್ಯಂತ ಉತ್ಸಾಹದಿಂದ ಹಮ್ಮಿಕೊಂಡಿತ್ತು. ಆದರೆ ಕಾಲಕ್ರಮೇಣ ಅದು ಟುಸ್ ಎಂದು ಮುಗಿದು ಹೋಗಿದೆ. ಈಗ ಪಾದಚಾರಿಗಳು ಮೊದಲು ಹೇಗೆ ಆಕ್ರಮಿಸಿಕೊಂಡಿದ್ದಾರೋ ಹಾಗೆ ಆಕ್ರಮಿಸಿಕೊಂಡಿದ್ದಾರೆ. ಅಲ್ಲಿ ಪಾದಚಾರಿಗಳ ಮಾರ್ಗ ಸರಿಯಾಗಿ ಇರುವುದಿಲ್ಲ. ಆದ್ದರಿಂದ ಎಲ್ಲ ಪಾದಚಾರಿಗಳು ರಸ್ತೆ ಮೇಲೆ ಓಡಾಡುವುದಾಗಿದೆ. ಹಾಗೂ ಈ ಪಾದಚಾರಿಗಳ ಮಾರ್ಗದಲ್ಲಿಯೇ ಈ ಕರೆಂಟಿನ ಕಂಬಗಳ ಒಂದು ಆಂಗ್ಲರ್, ಅಂದರೆ ಇಲ್ಲೇ ಮಲ್ಲಿಕಾರ್ಜುನ ಟಾಕೀಸ್ ಎದುರುಗಳು, ಅದೇ ಈ ಫೈನಿಂದ ನಾವು 50% ಏನೋ ಫೈನ್ ಕಟ್ಟಲಿಕ್ಕೆ ಒಪ್ಪಿ ನಾವು ಕಟ್ಟಿದ್ದೀವಿ. ಆದರೆ ಅದೇ ರೀತಿ ಅವರು ಕೂಡ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. 50% ದಂಡವನ್ನು ನಾವು ಪಾವತಿ ಮಾಡಿ ನಾವು ಕೇಸು ಮುಕ್ತವಾಗಿದ್ದೇವೆ. ಅವರು ಪಾದಚಾರಿಗಳ ಮಾರ್ಗ ಮತ್ತು ಗುಂಡಿಗಳನ್ನು ಸರಿಯಾಗಿ ಮುಚ್ಚೋದ್ರ ಮೂಲಕ ವಾಹನ ಸಂಚಾರಕ್ಕೆ ಸುಗಮವಾಗಿ ಕಲ್ಪಿಸ್ಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಶಶಿಧರ್ ವಿ, ಜೈಲ್ ರಸ್ತೆ.